ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಹಬ್ಬಕ್ಕೂ ಕೂಡ ನಾನು ಬೆಳಿಗ್ಗೆನೇ ಪೂಜೆನ ಮಾಡಿರ್ತೀನಿ. ಅಂದರೆ ಒಂದು 5:30 ಅಷ್ಟರಲ್ಲಿ ಮುಗಿಸ್ಕೊಂಡಿರ್ತೀನಿ. ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸಂಜೆ ಅಲ್ವಾ ಹಬ್ಬ ಇರೋದು, ಪೂಜೆ ಎಲ್ಲ ಮಾಡೋದು ಸಂಜೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ. ಲೇಟ್ ಅಂದರೆ ಒಂದು 6 o'clock ಎಲ್ಲ ಎದ್ದು ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ, ಆಲ್ರೆಡಿ ನಾನು ಮನೆಯನ್ನು ಕ್ಲೀನ್ ಮಾಡಿದ್ದೆ, ಡೀಪ್ ಕ್ಲೀನಿಂಗೇ ಆಗೋಗಿತ್ತು ಹಬ್ಬಕ್ಕೆ ಅಂತ. ಆದ್ರೂ ಬೆಳಗ್ಗೆ ಎದ್ದನಲ್ವ, 6 ಗಂಟೆಗೆ ಎದ್ದು ಫಸ್ಟ್ ನಾನು ಮೇಲ್ಗಡೆಯಿಂದ ಟೆರೆಸ್ ಮೇಲಿಂದ ತೊಳ್ಕೊಂಡು ಬಂದು ಬಾಗಿಲೆಲ್ಲ ಕಸ ಗುಡಿಸಿ ತೊಳೆದು ಮನೆಯೆಲ್ಲನೂ ನೀಟ್ ಮಾಡಿಕೊಂಡು ಒರೆಸ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಡೇ ಶುರುವಾಗೋದೇ ಟೀ ಅಥವಾ ಕಾಫಿ ಕುಡಿಯೋದ್ರಿಂದ. ನನಗೆ ಎರಡರಲ್ಲಿ ಒಂದು ಇರಲಿಲ್ಲ ಅಂದರೂ ತಲೆನೋವು ಬಂದುಬಿಡುತ್ತೆ. ಸೊ ಬೆಳಿಗ್ಗೆನೇ ಎಳೆ ಬಿಸಿಲಿತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೆದರು. ಸೊ ಕೂತ್ಕೊಂಡು ಇವಾಗ ಒಂದು 5 ನಿಮಿಷ ಟೀ ಕುಡಿದು ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಅಂತ ಬಂದರೆ ಅಕ್ಕಿ ತಂಬಿಟ್ಟೆ ಸ್ಪೆಷಲ್ ಅಲ್ವಾ. ಸೊ ಅದರಿಂದ ಇವತ್ತು ನಮ್ಮ ಮನೇಲಿ ಅಕ್ಕಿ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ kg ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹುರಿದಿರೋ ಅಕ್ಕಿ ಹಾಗೆ ಹುರ್ಗಡ್ಲೆನ ಪೌಡರ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಸೊ ಹಾಗೇನೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು. ಅವ್ರ ಮನೆ ನಾನ್ ವೆಜ್ ಮಾಡೋರೆ ಅನ್ಕೊಂಡು ಹೆಂಗ್ ನಾನು ನಗ್ತಾ ಇರ್ತೀನಿ. ಅಯ್ಯೋ ಓದೋದು ಬಿಟ್ಬಿಟ್ಟು ಇವಕ್ಕೊಂದು ಅಂತ ಅಂದ್ಬಿಟ್ಟು ಅಕ್ಕ. ಸೊ ಅದಾದಮೇಲೆ ಇಲ್ಲಿ ನಾನು ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಪಾಕನ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಅಚ್ಚು ಬೆಲ್ಲಕ್ಕೆ 1 ಲೋಟ ಅಷ್ಟು ನೀರನ್ನ ಹಾಕಿ ಇಲ್ಲಿ ಪಾಕ ಮಾಡ್ಕೊತಾ ಇದ್ದೀನಿ. ನನಗೆ ಸಾಫ್ಟಾಗಿ ತಂಬಿಟ್ಟು ಇದ್ದರೆ ಇಷ್ಟ, ಅದರಿಂದ ನಾನು ಪಾಕ ಬರೋವರೆಗೂ ಏನು ನಾನು ಕಾಯೋಕ್ಕೆ ಹೋಗಲಿಲ್ಲ. ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ. ಅದಾದಮೇಲೆ ಅದನ್ನು ತಂದು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡ್ಕೋತಾರೆ ಬಂದುಬಿಟ್ಟು ಸಿಂಚನ. ಆ್ಯಂಡ್ ಸಿಂಚನ ಯಾರು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ. ಅವಳು ಬಂದುಬಿಟ್ಟು ನನ್ನ ಚಿಕ್ಕತ್ತೆ ಮಗಳು, ಅಂದರೆ ನನಗೆ ನಾದಿನಿ ಕೂಡ ಆಗಬೇಕು. ಸೊ ಅವಳು ವೀಡಿಯೋ ಮಾಡ್ಕೊತಾ ಇದ್ಲು. ಹಾಗೆ ನಾನು ಇಲ್ಲಿ ಹುರ್ಗಡ್ಲೆ, ಕಡಲೆ, ಎಳ್ಳು, ಹಾಗೆ ಕೊಬ್ಬರಿ ಮತ್ತು ಅಕ್ಕಿ ಮತ್ತು ಕಡಲೆನ ಪೌಡ್ರ್ ಮಾಡ್ಕೊಂಬಂದಿದ್ರಲ್ಲ ಅದು, ಮತ್ತು ಬೆಲ್ಲದ ಪಾಕ ಎಲ್ಲ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನನಗೆ ಇದೆಲ್ಲ ವಸ್ತು ಅಂದರೆ ಈ ಥರ ನಾನು ತಂಬಿಟ್ಟು ಮಾಡಿರ್ಬೋದು, ಅಥವಾ ಹಬ್ಬದ ಅಡುಗೆಗಳು ಅಂದರೆ ಮಾಮೂಲಿ ಈ ಸ್ವೀಟ್ಸ್ಗಳನ್ನ ಬೇಯಿಸೋದಾಗಿರ್ಬೋದು, ಈ ಥರ ತಂಬಿಟ್ಟು ಮಾಡೋದಾಗಿರ್ಬೋದು, ಯಾವುದೂ ಕೂಡ ನನಗೆ ಬರಲ್ಲ, ನಾನು ಕಲಿತೂ ಇಲ್ಲ. ಬಟ್ ಈ 2 ಇಯರ್ಸಿಂದ ನಾನೇ ಮಾಡ್ಕೊಳ್ತೀನಿ. ಆ್ಯಂಡ್ ಕಲಿಬೇಕು ಅನ್ನೋ ಆಸೆ ತುಂಬಾ ಇದೆ. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಅದು ಕರೆಕ್ಟಾಗಿ ಬರದೇ ಇರಲಿ, ಟ್ರೈ ಮಾಡಬೇಕಲ್ವ. ಸೊ ಫೈನಲಿ ಸ್ವಲ್ಪ ಕಲಸಾದ್ಮೇಲೆ ಇಲ್ಲಿ ಸಿಂಚನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಅವಳು ಕೂಡ ಮಾಡ್ತಾಯಿದ್ದಾಳೆ. ಅವಳಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆಂದರೆ ಅವಳು ಕಾಲೇಜ್ಗೆ ಹೋಗ್ತಾ ಎಲ್ಲನೂ ಕೂಡ ಪ್ರತಿಯೊಂದು ಮನೆ ಕೆಲಸನೂ ಕೂಡ ಕಲಿತಿದ್ದಾಳೆ. ಗ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಅವಳು ಕೂಡ ನನಗೆ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾ ಇದ್ದಾಳೆ, ತಂಬಿಟ್ಟೆಲ್ಲ ಉಂಡೆ ಮಾಡಿ ಇಡೋದಕ್ಕೆ ಅಂತ. ಸೊ ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಪೋರ್ಟಿವ್ ಆಗಿ ನಿಲ್ತಾಳೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅಷ್ಟೇ, ಎಷ್ಟೇ ಪರ್ಸ್ನಲ್ ವಿಷಯಗಳಿದ್ರೂ ಕೂಡ ನಾನು ತುಂಬ ಶೇರ್ ಮಾಡ್ಕೊಳ್ಳೋದಂದರೆ ಅದು ಇವ್ಳ ಜೊತೆ ಮಾತ್ರ. ನನಗೆ ಎಲ್ಲರ ಜೊತೆಲೂ ಎಲ್ಲ ಪರ್ಸ್ನಲ್ ವಿಷಯನೂ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇರಲ್ಲ. ನನ್ನ ಹಸ್ಬೆಂಡನ್ನ ಬಿಟ್ಟರೆ ನಾನು ಸೆಕೆಂಡು ನಾನು ಏನಾದ್ರು ಹೇಳ್ಕೊತೀನಿ ಅಂದರೆ ಅದು ಇವಳ ಹತ್ರ ಮಾತ್ರ. ಸೊ ಅವರು ಅದನ್ನು ಉಳಿಸ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಹೇಳ್ಕೋಬೇಕು ಅಂತ ಅನ್ಸೋದು ನನ್ನ ಹಸ್ಬೆಂಡ್, ಅದು ಬಿಟ್ಟರೆ ಸಿಂಚು. ಅದಾದಮೇಲೆ ಇಲ್ಲಿ ನಾನು ಈವ್ನಿಂಗಿಂದ ಪೂಜೆನ ಮಾರ್ನಿಂಗ್ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೆ. ಸೊ ಸಂಜೆ ಇನ್ನೊಂದು ಸರಿ ಸ್ನಾನ ಮಾಡಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಅಂತ. ಸೊ ಸಂಜೆ ತಂಬಿಟ್ಟನ್ನ ಇಟ್ಟಿದ್ದೀನಿ. ಆ್ಯಂಡ್ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಕೋಸಂಬರಿ, ಹಾಗೆಯೇ ಇಲ್ಲಿ ಅವರೆಕಾಳು ಉಪ್ಪಿಟ್ಟನ್ನ ಮಾಡಿ ಇಟ್ಟು
ಇವಾಗ ನೆಕ್ಸ್ಟ್ ಶಿವ ಪೂಜೆ ಮಾಡೋದಕ್ಕೆ ಅಂತ ಹೋಗಬೇಕು. ನಾವು ನಾರ್ಮಲಾಗಿ ಬಂದುಬಿಟ್ಟು ಪ್ರತಿ ವರ್ಷವೂ ಸಹ ನಮ್ಮದು ಹಳೆ ಮನೇಲೇ ನಾವು ಶಿವ ಪೂಜೆನ ಮಾಡೋದು. ಯಾಕೆಂದರೆ ತಾತ ಇದ್ದಾಗಲಿಂದನೂ ಎಲ್ಲರೂ ಕೂಡ ಆ ಮನೇಲೇ ಪೂಜೆನ ಮಾಡ್ಕೊಂಡು ಬಂದಿರೋದ್ರಿಂದ ಶಿವರಾತ್ರಿ ಹಬ್ಬದ ದಿನ ನಾವು ಅಲ್ಲೇ ಹೋಗಿ ಹಳೆ ಮನೇಲೇ ಹೋಗಿ ನಾವು ಪೂಜೆನ ಮಾಡ್ತೀವಿ. ಸೊ ಇವಾಗಲೂ ಅಷ್ಟೇ ಎಲ್ಲ ಥರ ಅಡುಗೆ ಎಲ್ಲ ಮಾಡಿ ಇಟ್ಟು, ಅಂದರೆ ನಮ್ಮ ಹೊಸ ಮನೇಲಿ ಅಡುಗೆ ಎಲ್ಲ ಮಾಡಿಟ್ಟು ಹಳೆ ಮನೆಗೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ನೈವೇದ್ಯಕ್ಕೆ ಅಂತ ಹಾಲು, ಮೊಸರು, ತುಪ್ಪ ಮತ್ತು ಹಸುವಿಂದು ಗೋಮೂತ್ರ ಮತ್ತು ಕುಂಕುಮದ ನೀರು, ಅರಿಶಿಣದ ನೀರು ಮತ್ತು ಬಿಲ್ಪತ್ರೆ, ಹೂಗಳು ಎಲ್ಲ ಪ್ರತಿಯೊಂದನ್ನು ಸಹ ಇಟ್ಕೊಂಡು ಪೂಜೆನ ಮಾಡೋವಂಥದ್ದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಮಾವ ಫಸ್ಟ್ ಪೂಜೆ ಮಾಡ್ತಾಯಿದ್ದಾರೆ. ಅವರಿಬ್ಬರದು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಮಾಡೋವಂಥದ್ದು. ನನ್ನ ಮಗ ಇಲ್ಲೆಲ್ಲೂ ಇಲ್ಲ, ಯಾಕಂದರೆ ಅವನಿಗೆ ಇತ್ತೀಚೆಗೆ ತುಂಬಾ ಆಟ ಆಡೋದು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಅವನು 5 ನಿಮಿಷವೂ ಮನೇಲಿರಲ್ಲ, ಪಕ್ಕದ ಮನೇಲೇ ಯಾವಾಗಲೂ ಪಕ್ಕದ ಮನೆ ಹುಡುಗರ ಜೊತೆ ಆಟ ಆಡ್ಕೊಂಡಿದ್ಬಿಡ್ತಾನೆ. ಸೊ ಒಂದು 5 ನಿಮಿಷ ಇದ್ದ ಅಷ್ಟೇ, ಅದಾದಮೇಲೆ ಅವನು ಆಟ ಆಡೋಕ್ಕೆ ಹೊರಟ್ಬಿಟ್ಟ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಿವ ಪೂಜೆನ ಮಾಡ್ತಾಯಿದ್ದಾರೆ. ತುಂಬ ಜನಕ್ಕೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಗೊತ್ತಿರಲ್ಲ ಅಲ್ವಾ. ಸೊ ಅವರಿಗೆಲ್ಲ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದರೆ ಸಾರಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ನೈವೇದ್ಯಕ್ಕೆ ಅಂತ. ಹಾಗೆ ಹೂಗಳೆಲ್ಲನೂ ಎಷ್ಟು ಥರ ಹೂಗಳು ಸಿಗುತ್ತೋ ಅಷ್ಟು ಥರ ಹೂಗಳನ್ನೂ ಇಟ್ಕೊಂಡಿದ್ದಾರೆ. ಹಾಗೆಯೇ ತಂಬಿಟ್ಟು ಮಾಡಿದ್ರಲ್ವ, ಅಕ್ಕಿ ತಂಬಿಟ್ಟು ಅದು. ಮತ್ತು ಸೊ ನಾವು ಮಾಮೂಲಿ ಉಪ್ಪಿಟ್ಟು ಮತ್ತು ಹೆಸ್ರುಬೇಳೆ ಏನು ಮಾಡಿರ್ತೀವಿ ಅದನ್ನು ಕೂಡ ಒಂದು ಬಟ್ಲಿಗೆ ಹಾಕಿ ಇಟ್ಕೋತಾರೆ ಪೂಜೆ ಟೈಮಲ್ಲಿ. ಎಲ್ಲನೂ ಸ್ವಲ್ಪನ ಹಾಕಿ ಪೂಜೆ ಮಾಡಿ ನೈವೇದ್ಯ ತೋರಿಸಿ ಶಿವ ಪೂಜೆನ ಮಾಡೋ ಅಂಥದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಶಿವರಾತ್ರಿ ಹಬ್ಬ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಸ್ನಾನ ಎಲ್ಲ ಆಗಿದೆ, ಸಂಜೆ ಒಂದ್ಸರಿ ಸ್ನಾನ ಕೂಡ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಕೆಳಗಡೆ ಶಿವ ಪೂಜೆ ಮಾಡಿ ಊಟ ಮಾಡಬೇಕು. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಾಯಿತು. ಸೊ ನಾನು ಟ್ರೈ ಫ್ರೂಟ್ ತೊಗೊಂಡೋಗೋಣ ಅಂದ್ಕೊಂಡ್ಬಂದಿದ್ದೀನಿ. ಸೊ ಟ್ರೈ ಫ್ರೂಟ್ ಅಲ್ಲಿದೆ, ತೊಗೋಬೇಕು ಇವಾಗ. ಬನ್ನಿ ತೊಗೊಂಡು ಪೂಜೆ ಮಾಡೋಕೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನನ್ನ ಹಸ್ಬೆಂಡು ಪೂಜೆನ ಮಾಡ್ತಾಯಿದ್ದಾರೆ. ಸೊ ಅದರದ್ದು ಒಂದು ಪುಟ್ಟ ವಿಡಿಯೋನ ಸಹ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಮ್ಮ ಅತ್ತೆ ಮಾವಂದು ಶಿವ ಪೂಜೆ ಆದಮೇಲೆ ನಾವಿಬ್ಬರು ಶಿವ ಪೂಜೆ ಮಾಡಿ ಅದಾದಮೇಲೆ ನಮ್ಮ ಮಾವ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು. ಅವ್ರು ಬಂದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವು ಇವಾಗ. ಸೊ ಯಾವಾಗಲೂ ಅಷ್ಟೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಆ್ಯಂಡ್ ನಾನು ಸ್ವಲ್ಪ ಲೇಟಾಗಿ ಮಾಡಿರ್ತೀನಿ, ಯಾಕಂದರೆ ನನಗೆ ನನ್ನ ಮಗನಿಗೆ ತಿನ್ನಿಸಿ ಎಲ್ಲ ಆದಮೇಲೆ ನಾನು ಊಟ ಮಾಡೋದು. ಯಾಕಂದರೆ ಅವನಿಗೆ ತಿನ್ಸೋಕ್ಕೆ ನನಗೆ 1 ಅವರ್ ಬೇಕಾಗುತ್ತೆ. ಅವನು ಊಟ ಮಾಡೋದ್ರಲ್ಲೆಲ್ಲ ತುಂಬ ಅಂದರೆ ತುಂಬಾ ಹಠ, ತುಂಬ ಟೈಮ್ ತೊಗೋತಾನೆ. ಆದ್ದರಿಂದ ಅವನಿಗೆ ತಿನ್ನಿಸಿ ನಾವು ಊಟ ಮಾಡೋವಂಥದ್ದು ಯಾವಾಗಲೂ ಅಷ್ಟೇ. ಆ್ಯಂಡ್ ಬೆಳಗ್ಗೆಯಿಂದನೂ ಸಹ ನಮ್ಮ ಅತ್ತೆ ಮಾವ ನಾನು ಕೂಡ ಉಪವಾಸ ಇದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್, ನನ್ನ ಮಗ ಏನು ಉಪವಾಸ ಅವ್ರು ಯಾವಾಗಲೂ ಕೂಡ ಇರೋದಿಲ್ಲ ಅವರು. ಸೊ ಅವರು ಬೆಳಿಗ್ಗೆ ಎಲ್ಲ ತಿಂಡಿ ಎಲ್ಲ ತಿಂದಿದ್ರು. ಆ್ಯಂಡ್ ನಾವು 3 ಜನ ಉಪವಾಸ ಇದ್ವಿ. ಇವಾಗ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಊಟ ಮಾಡಬೇಕು. ಅನ್ನ ಮಾಡೋಗಿಲ್ಲ ಅಂತ ಹೇಳ್ತಾರೆ ಶಿವರಾತ್ರಿ ಹಬ್ಬದ ದಿನ, ಬರೀ ಉಪ್ಪಿಟ್ಟು ಮತ್ತು ಕೋಸಂಬರಿ ಮಾಡಬೇಕು ಅಂತ. ಬಟ್ ನಮ್ಮ ಮನೇಲಿ ನಮ್ಮ ಮಾವನಿಗೆ ರೈಸ್ ಐಟಮ್ ಇರಲೇಬೇಕು. ಸೊ ಅದರಿಂದ ನಾನು ಸ್ವಲ್ಪ ಮಾತ್ರ ರೈಸ್ನ ಮಾಡಿದ್ದೆ. ಆ್ಯಂಡ್ ಮೂಲಂಗಿ ಸಾಂಬಾರು ಕೂಡ ಇತ್ತು. ಸೊ ನಮ್ಮ ಮನೆ ಹಬ್ಬದ ಊಟ ಇಷ್ಟೇ, ಮೂಲಂಗಿ ಬೇಳೆ ಸಾಂಬಾರು, ರೈಸ್, ಹಾಗೆ ಅವರೆಕಾಳು ಉಪ್ಪಿಟ್ಟು, ಕೋಸಂಬರಿ, ಹಾಗೆಯೇ ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ. ಇಷ್ಟು ಕೂಡ ನಮ್ಮ ಹಬ್ಬದ ಊಟ ಆಗಿತ್ತು. ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ವಲ್ಪನಾದ್ರು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ.
ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.